टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಸದಾ ಒಂದಲ್ಲ ಒಂದು ಫೈರಿಂಗ್ ಹೇಳಿಕೆಗಳನ್ನು ಕೊಡ್ತಾ ಇದ್ದ ಸಚಿವ ರಾಜಣ್ಣ ಕೆಲ ದಿನಗಳ ಕಾಲ ಸೈಲೆಂಟ್ ಆಗಿದ್ರು. ಆದರೆ ಈಗ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಎಂದಿರುವ ರಾಜಣ್ಣ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಎಬ್ಬಿಸಿದ್ದಾರೆ. ಶಾಸಕರ ಅಸಮಾಧಾನದ ಬೆಂಕಿಗೆ ತುಪ್ಪ ಸುರಿದ ರಾಜಣ್ಣ. ಸೆಪ್ಟೆಂಬರ್ ಕ್ರಾಂತಿ, ಪವರ್ ಸೆಂಟರ್ ಬಗ್ಗೆ ಬಾಂಬ್. ಸೆಪ್ಟೆಂಬರ್ನಲ್ಲಿ ಕ್ರಾಂತಿ, ಇದು ಯಾವ ರೀತಿಯ ಕ್ರಾಂತಿಯೋ ಗೊತ್ತಿಲ್ಲ. ಸಚಿವ ಕೆಎನ್ ರಾಜಣ್ಣ ಹಾಕಿರೋ ಬಾಂಬ್ ರಾಜ್ಯ ರಾಜಕೀಯದಲ್ಲಿ ಭಾರಿ ಸಂಚಲನ ಎಬ್ಬಿಸಿದೆ. ಆಗಸ್ಟ್ ಕ್ರಾಂತಿ ಅಂತ ಕೇಳಿಲ್ವಾ, ಮೇ ಕ್ರಾಂತಿ ಕೇಳಿಲ್ವಾ? ಹಂಗೆ ಇದು ಒಂದು ಕ್ರಾಂತಿ ಸೆಪ್ಟೆಂಬರ್. ಅದೆಲ್ಲ ಮೊದಲೇ ಹೇಳಿದ್ರೆ ನಿಮಗೆ ಆಸಕ್ತಿ ಹೋಗ್ಬಿಡ್ತಿತ್ತು. ಅದಕ್ಕೋಸ್ಕರ ನಿಧಾನವಾಗಿ ಮಾಡೋಣ. ಅಲ್ಲ, ಯಾವ ರೀತಿ ಬೇಕಾದ್ರೂ ಊಹೆ ಮಾಡ್ಕೋಬಹುದು. ಸೆಪ್ಟೆಂಬರ್ ಕಳೀಲಿ ಅಂತ ಇದ್ದೀನಿ. ಸೆಪ್ಟೆಂಬರ್ ಕಳೀಲಿ ಅಂತ ರಾಜ್ಯ ರಾಜಕೀಯಕ್ಕೆ ಆಮೇಲೆ ಶುರು ಆಗ್ತದೆ. ಈಗ ಪವರ್ ಸೆಂಟರ್, ಅಧ್ಯಕ್ಷದೊಂದು ಪವರ್ ಸೆಂಟರ್ ಇದೆ, ಇವ್ರದೊಂದು ಪವರ್ ಸೆಂಟರ್ ಇದೆ, ದೆಹಲಿನಲ್ಲೂ ಒಂದು ಪವರ್ ಸೆಂಟರ್. ನಮ್ಮನ್ನೆಲ್ಲರೂ ಕೂಡ ಸರಿದಾರಿಗೆ ತಗೊಂಡು ಹೋಗುವಂತ ಕೆಲಸ ದೆಹಲಿಯವರು ಮಾಡ್ತಿರ್ತಾರೆ. ಅದು ಒಂದು ಪವರ್ ಸೆಂಟರ್. ಹೀಗಾಗಿ ಪವರ್ ಸೆಂಟರ್ಗಳು ಹೆಚ್ಚೆಚ್ಚು ಆದಂಗೆ ಯಾವನೇ ಒಬ್ಬ ಮನುಷ್ಯ ಏಕಪಕ್ಷೀಯವಾಗಿ ತೀರ್ಮಾನ ತೆಗೆದುಕೊಳ್ಳಕ್ ಆಗೋದಿಲ್ಲ. ಎಷ್ಟು ದಿನ ಬಿಜೆಪಿ ನಾಯಕರು ಬದಲಾವಣೆ ಆಗುತ್ತೆ ಅಂತ ಭವಿಷ್ಯ ಹೇಳ್ತಿದ್ರು. ಇದೀಗ ಸಚಿವ ರಾಜಣ್ಣ ಅವರೇ ಸೆಪ್ಟೆಂಬರ್ನ ಭವಿಷ್ಯ ಹೇಳಿದ್ದಾರೆ. ರಾಜಣ್ಣ ಹೇಳಿಕೆ ಕೈ ನಾಯಕರಿಗೆ ಇರಿಸು ಮುರಿಸು. ಸಚಿವ ರಾಜಣ್ಣ ಹೇಳಿಕೆ ಹೊರಬರ್ತಿದ್ದಂತೆ ಸಹಜವಾಗಿ ಸರ್ಕಾರಕ್ಕೆ ಮುಜುಗರ ತಂದಿಟ್ಟಿದೆ. ಈ ಬಗ್ಗೆ ಮಾತನಾಡಿರೋ ಡಿಸಿಎಂ ಮತ್ತು ಸಚಿವರು ಅದೆಲ್ಲ ಏನಿಲ್ಲ ಅಂದಿದ್ದಾರೆ. I don't know about it. I have not heard about it. Whatever is there, my party high command leaders will come. I am also speaking to all of them, and there is nothing in that. There is nothing to blow up. High command CMO control ಕಂಡುಕೊಂಡಿಲ್ಲ, ಆಳ್ತದಲ್ಲೂ ಕಂಟ್ರೋಲ್ ತೆಗೆದುಕೊಂಡಾಗ ಏನಿಲ್ಲ. ಸೆಪ್ಟೆಂಬರ್ ನಲ್ಲಿ ಭಾರಿ ಬದಲಾವಣೆ ಆಗುತ್ತೆ ರಾಜ್ಯ ರಾಜಕಾರಣದಲ್ಲಿ ಅಂತ ಸರ್. ಅದಕ್ಕೆ ಯಾವ ಮಾಹಿತಿ ಆಧಾರದ ಮೇಲೆ ಅವ್ರು ಹೇಳಿದಾರೋ ಗೊತ್ತಿಲ್ಲ ನನಗೆ. ಭಾರಿ ಬದಲಾವಣೆ ಭಾರಿ ಏನಾಗಲ್ಲ, ಬದಲಾವಣೆ ಆಗ್ಬೋದು. ಭಾರಿ ಏನಾಗಲ್ಲ, ಬದಲಾವಣೆ ಆಗೋಲ್ಲ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಏನು ನಿರ್ಧಾರ ತಗೊಂತಾರೆ ಅದಕ್ಕೆಲ್ಲ ನಾವು ಬದ್ಧ ಇರಬೇಕಾಗ್ತದೆ. ನಾನಿಲ್ಲಿ, ರಾಜಣ್ಣ ಇಲ್ಲಿ, ಮತ್ತೊಬ್ಬ ಇಲ್ಲಿ. ಇನ್ನು ಈ ಬಗ್ಗೆ ಮಾತನಾಡಿರೋ ಶಾಸಕ ಎಸ್.ಟಿ. ಸೋಮಶೇಖರ್, ಕ್ರಾಂತಿನೂ ಇಲ್ಲ, ಬದನೆಕಾಯಿನೂ ಇಲ್ಲ, ರಾಜಣ್ಣಗೆ ಅರಳು ಮರಳಾಗಿದೆ ಅಂತ ಹೇಳಿದ್ದಾರೆ. ಅವಾಗ ಕ್ರಾಂತಿನೂ ಆಗಲ್ಲ, ಯಾವುದು ಆಗಲ್ಲ. ಏನಾಗ್ತದೆ ಸುಮ್ಮನೆ ಕೆಲವರಿಗೆ ಬಾಯಿ ಚಪಲ. ಕ್ರಾಂತಿನೂ ಆಗಲ್ಲ, ಬಂದಕಾಯಿ ಏನಾಗ್ತದೆ, ಏನು ಆಗೋದಿಲ್ಲ, ಏನು ತಾಪತ್ರ ಇಲ್ಲ. ಅದ್ಯಾಕೆ ರಾಜಣ್ಣ ಈಗ 75 ವರ್ಷ ಆಯ್ತಲ್ಲ, ಏನು ಸ್ವಲ್ಪ ಅರಳು ಮರಳು ಇರ್ಬೇಕು ರಾಜಣ್ಣಂಗೆ, ಅದು ಹೇಳಿರ್ತಾರ. ಅದೇನೇ ಇರ್ಲಿ, ರಾಜಣ್ಣ ಹೇಳಿದಂತೆ ಕ್ರಾಂತಿ ಆಗುತ್ತೋ ಬಿಡುತ್ತೋ, ಸದ್ಯ ಕಾಂಗ್ರೆಸ್ ಮನೆಯಲ್ಲಿ ಕ್ರಾಂತಿ ಅಂತೂ ನಡೀತಿದೆ. ಸುನಿಲ್ ಜೊತೆ ಪ್ರಸನ್ನ, ಟಿವಿ9 ಬೆಂಗಳೂರು.